ಹಾಯ್ ಫ್ರೆಂಡ್ಸ್, ಇವತ್ತು ಜೋಳದ ರೊಟ್ಟಿ ಹೆಂಗೆ ಮಾಡೋಣ ಅಂತ ನೋಡೋಣವಾ. ಸ್ಟಾರ್ಟಿಂಗು ಒಂದು ಬಾಣಲೆಯಲ್ಲಿ ನೀರು ಇಟ್ಕೋಬೇಕು. ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೋಬೇಕ್ರಿ. ಉಗುರು ಬೆಚ್ಚ ಮಾಡಿಕೊಂಡು ಒಂದು ಬುಟ್ಟಿಯಲ್ಲಿ ಜೋಳದ ಹಿಟ್ಟು ಸಾನ್ಸ್ಕೊಳ್ಳೋಣ್ರಿ. ಸಾನ್ಸ್ಕೊಂಡ ತಕ್ಷಣ ನಾವೇನು ಕಾಯಕ್ಕೆ ಇಟ್ಟಿವಲ್ರಿ ನೀರು, ಆ ನೀರನ್ನ ಇದಕ್ಕೆ ಹಿಟ್ಟಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸ್ವಲ್ಪ ತಣ್ಣೀರು ಹಾಕ್ಕೊಳ್ಳೋಣ್ರಿ. ತಣ್ಣೀರು 70% ಹಾಕಿದರೆ ಇನ್ನು 30% ಬಿಸಿನೀರು ಹಾಕಬೇಕು. ತಿಳಿತಾ ಫ್ರೆಂಡ್ಸು? ಫಸ್ಟ್ ಬಿಸಿನೀರು ಯಾಕೆ ಹಾಕೋದು ಅಂದ್ರೆ ಜಿಗಿ ಇರಲಿ ಅಂತ ಹೇಳಿ. ಜಿಗಿ ಅಂದರೆ ರೊಟ್ಟಿ ಹಾಕೋದ್ಲೇ ಮುರಿದು ಬೀಳ್ತಾವೆ, ಹಿಂಗೆ. ಅದ್ರ ಸಂಬಂಧ ಮೊದಲು ಬಿಸಿನೀರು ಹಾಕ್ಕೊಂಡು ಕಲಸಿ, ನೆಕ್ಸ್ಟ್ ಸ್ವಲ್ಪ ಬಿಸಿನೀರು ತಣ್ಣೀರು ಹಾಕ್ಕೋಬೇಕು. ತಣ್ಣೀರು ಹಾಕ್ಕೊಂಡು ನಾದ್ಕೊಳ್ಳೋಣ. ರೊಟ್ಟಿ ತಿಂದ್ರೆ ಗಟ್ಟಿ ಆಕ್ಕಾರ ಅಂತ ಹೇಳ್ರಿ. ನಮ್ಮ ಬಿಜಾಪುರ ಸೈಡ್, ಹುಬ್ಳಿ ಸೈಡ್, ಬಾಗಲಕೋಟೆ ಸೈಡ್ ನಾವೆಲ್ಲರೂ ಡೈಲಿ ರೊಟ್ಟಿ ತಿಂತೀವಿ. ರೊಟ್ಟಿ, ಕಾಳು ಪಲ್ಯ, ಹಸಿಮೆಣ್ಸಿಕಾಯಿ ಪೇಸ್ಟ್ ಅಥವಾ ಕಲ್ಲಂಗಡಿ ಚಟ್ನಿ ಭಾರಿ ಕಾಂಬಿನೇಷನ್ ಆಕ್ಕೈತ್ರಿ ರೊಟ್ಟಿ ಜೊತೆ. ಇವಾಗ ರೊಟ್ಟಿ ಮಾಡೋಣ. ಒಂದು ಕೈಲೇ ಹಿಂಗೆ ಸರಿಸ್ಬೇಕ್ರಿ, ಒಂದು ಕೈಲೇ ಬಡಿಬೇಕು, ತಟ್ಟಬೇಕು. ಬಡಿಬೇಕಂದ್ರೆ ತಟ್ಟಬೇಕು. ತಟ್ತಾ ದೊಡ್ಡದಾಗತ್ರಿ. ಸ್ವಲ್ಪ ಎರಡು ಕೈಲೇನೂ ಬಡಿಯಾಕತ್ತೀನಿ ನೋಡ್ರಿ. ಇನ್ನೊಂದು ಕೈಲೇ ಸ್ವಲ್ಪ ಹಿಟ್ಟು ಹಚ್ಕೋಬೇಕ್ರಿ. ಒಣ ಹಿಟ್ಟು ಇರ್ತೈತಲ್ರಿ, ಒಣ ಹಿಟ್ಟು ಹಚ್ಕೊಂಡು, ಅಂದರೆ ಕೈಗೆ ಅಂಟೋದಿಲ್ರಿ. ರೌಂಡ್ ಶೇಪ್ನಾಗ ಮಾಡ್ಕೋಬೇಕು. ಮಾಡಿಕೊಂಡು ಇವಾಗ ಹಂಚಿಗೆ ಹಾಕೊಳ್ಳೋಣ. ನಾವು ರೊಟ್ಟಿ ಮಾಡೋ ಮುಂದಾಗೇ ಹಂಚು ಕಾಯಕ್ಕೆ ಇಡ್ಬೇಕ್ರಿ. ಇವಾಗ ಸ್ವಲ್ಪ ನೀರು ರೊಟ್ಟಿಗೆ ಹಚ್ಚೋಣ್ರಿ. ಒಂದು ಕಾಟನ್ ಅರ್ಬಿ ಇದ್ರೆ ಕಾಟನ್ ಅರ್ಬಿ ತೋರಿಸಿ ರೊಟ್ಟಿಗೆ ಹಿಂಗೆ ಸವರ್ಬೇಕ್ರಿ. ಹಚ್ಚಬೇಕು ರೊಟ್ಟಿ ತುಂಬ ಎಲ್ಲನೂ. ಪೂರ ನೀರು ಆಗ್ಬಾರ್ದ್ರಿ. ಅರ್ಬಿ ಎದ್ದು ಹಚ್ಚೋದು ರೊಟ್ಟಿ ತುಂಬ. ಇವಾಗ ಹೊಳ್ಸಿ ಹಾಕೊಂಡ್ರಿ. ದಂಡಿ ಏನಿರ್ತೈತಿ ಸ್ವಲ್ಪ ಬೀಳ್ತಾವಲ್ರಿ, ಒತ್ತಬೇಕು ಕೈಲೇ. ನಿಮಗೆ ಕೈಲೇ ರೂಢ ಇಲ್ಲ ಅಂದ್ರೆ ಕಡ್ಚಿಗೆ ಇರ್ತದಲ್ರಿ, ಕಡ್ಚಿಗಿಲೇ ನೀವು ಹೊಳ್ಸೋದು ಮಾಡ್ಬೇಕು ರೊಟ್ಟಿನ. ಅಂದ್ರೆ ನಿಮಗೆ ರೂಢ ಇರಲ್ಲಲ್ರಿ, ಅದ್ರ ಸಂಬಂಧ. ಎರಡು ಸೈಡು ಬೇಯಿಸ್ಕೊಂಡ್ರಿ. ರೊಟ್ಟಿ ರೆಡಿ ಆಯ್ತು ನೋಡ್ರಿ. ಬರ್ರಿ ಊಟ ಮಾಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.